ಗುರು ಏಕ್ದಮ್ ಗುರು ಕಿತ್ತೋಗಿರೋ UK ಗೌರ್ಮೆಂಟ್ ಗುರು. ಉತ್ತರಾಖಂಡ್ ಗೌರ್ಮೆಂಟ್ ಅಷ್ಟು ವರ್ಸ್ಟ್ ಯಾವುದೂ ಇಲ್ಲ ಗುರು. ಈಗ ಕೇದಾರ್ನಾಥಲ್ಲಿ ಅಷ್ಟು ಜನ ಆಗೋಕ್ಕೆ ಏನು ಕಾರಣ? ಫಸ್ಟಿಂದನೇ ರೆಗ್ಯುಲೇಟ್ ಮಾಡ್ಬೋದಾಗಿತ್ತಲ್ವಾ? ಈ ಪಾಸು ಅಥವಾ ಈ ಆಫ್ಲೈನ್ ರಿಜಿಸ್ಟ್ರೇಷನ್ ಇಲ್ಲದೆ ಇರೋನೆಲ್ಲ ಮೇಲಕ್ಕೆ ಬಿಟ್ಬಿಡ್ತಾರೆ. ಇವಾಗ ಏನು ಗುರು 2 ದಿನದಿಂದ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ರಿಜಿಸ್ಟ್ರೇಷನ್ಗೋಸ್ಕರ, ಅದು ಕೇದಾರ್ನಾಥ್ಗೆ ಮಾತ್ರ. ಇವಾಗ ಮತ್ತೆ 3 ದಿನ ಇಲ್ಲ ಅಂತಿದ್ದಾರೆ. 20ನೇ ತಾರೀಕು ಅಂತ ಮತ್ತೆ ಆಫ್ಲೈನ್ ರಿಜಿಸ್ಟ್ರೇಷನ್ ಓಪನಿಂಗು. ಅಲ್ಲ ಗುರು, ಬೆಂಗಳೂರಿಂದ ಅಷ್ಟು ಅವರ್ ಫ್ಲೈಟ್ ಜರ್ನಿ ಮಾಡ್ಕೊಂಬಂದು 6 ಅವರ್ ಡಿಲೇ ಆಯ್ತು ಗುರು. ಸರಿ ಬಿಡು ಅಂತ ಡೆಲ್ಲಿಗೆ ಬಂದ್ವಿ, ಮತ್ತೆ ಇಲ್ಲಿ ನೋಡಿದ್ರೆ ಈ ಥರ. ಇದೇನು ಗುರು ಇದು? ಎಷ್ಟು ತಿಕ್ಕ ಉರಿತಿದೆ ಅಂದರೆ ಗುರು, ನಿಜ ನಾನು ಈ ಪದ ಬಳಸಬಾರ್ದು, ಬಟ್ ಏನು ಗುರು ಈ ಥರ ಮಾಡಿದ್ರೆ ಹೆಂಗೆ ಗುರು? ಬೆಂಗಳೂರಿಂದ ಬಂದಿದ್ದೀವಿ, 2 ದಿನ ವೆಯ್ಟ್ ಮಾಡಿದ್ವಿ, ಮತ್ತೆ ಈಗ 20ನೇ ತಾರೀಕು ಅಂತಿದ್ದಾರೆ. ಏನು ಗೌರ್ಮೆಂಟ್ ರೆಗ್ಯುಲೇಷನ್ ಏನೋ ಅರ್ಥ ಆಯ್ತಿಲ್ಲ ಗುರು, ತುಂಬ ವರ್ಸ್ಟು. ಅಲ್ಲ ಗುರು, 2 ದಿನ ವೆಯ್ಟ್ ಮಾಡಿದ್ದೀವಿ, ಹೇಳ್ಬೋದಾಯ್ತಲ್ಲ ಮುಂಚೆನೇ 20ನೇ ತಾರೀಕು ಅಂದ್ಬಿಟ್ಟು. ಒಂದು ಸ್ವಲ್ಪನೂ ಸೆನ್ಸ್ ಇಲ್ಲ ಗುರು ಈ ಥರ ಒಂದು ಮ್ಯಾನೇಜ್ಮೆಂಟು ಉತ್ತರಾಖಂಡ್ ಗೌರ್ಮೆಂಟ್ಗೆ. ತುಂಬ ಫ್ರಸ್ಟ್ರೇಟ್ ಆಗ್ತಿದ್ದೆ ಗುರು ನಿಜ. 20ನೇ ತಾರೀಕು ಅಂತ ಈಗ 2 ದಿನ ವೆಯ್ಟ್ ಮಾಡಾಯ್ತು, ಇನ್ನು 3 ದಿನ ವೆಯ್ಟ್ ಮಾಡಬೇಕಾ? ಇಲ್ಲೇ ನಾವೇನು ನಮಗೇನು ಕೆಲಸ ಕಾರ್ಯ ಇಲ್ವಾ? ಈ ಥರ ನಿಜ ಗುರು, ಈ ಥರ ಮಾಡಿದ್ರೆ ಒಂದು ನೆಗೆಟಿವಿಟಿ ಸ್ಪ್ರೆಡ್ ಆಗಿಬಿಡುತ್ತೆ ಈ ಉತ್ತರಾಖಂಡ್ ಗೌರ್ಮೆಂಟ್ ಮೇಲೆ. ವೇಸ್ಟ್ ಗುರು ಗೌರ್ಮೆಂಟು, ಏನಕ್ಕೂ ಬೇಡ. ಈಗ 17th ಓಪನ್ ಇದೆ ಅಂದರು, ಈಗ ಮತ್ತೆ 19th ತನಕ ಕ್ಲೋಸ್ ಅಂತೆ. ನಿಜ ನನಗೆ ಈ ದೇವ್ರ ಬಗ್ಗೆ ದಿಂಡ್ರ ಬಗ್ಗೆ ಯಾವಾಗಲಿಂದನೂ ನಂಬಿಕೆ ಇಲ್ಲ. ಬೀಂಗ್ ಎ ಭಗತ್ ಸಿಂಗ್ ಫ್ಯಾನ್, ಬಟ್ ಫಾರ್ ದ ಫಸ್ಟ್ ಟೈಮ್ ಗುರು ಎಷ್ಟೇ ಜನ ಇರಲಿ ವೆಯ್ಟ್ ಮಾಡಿ ನಾನು ಹೋಗ್ತೀನಿ, ಎಷ್ಟೇ ದಿನ ಆಗಲಿ ಅಂತ 2 ದಿನ ಗುರು ಉತ್ತರಾಖಂಡಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದೀನಿ ಹರಿದ್ವಾರಲ್ಲಿ. ಇವಾಗ ಬಂದು ನನ್ನ ಮಕ್ಕಳು 3 ದಿನ ತನಕ ಅಂದರೆ May 20th ತನಕ ಓಪನಿಂಗ್ ಇಲ್ಲ ಅಂದರೆ ಏನು ಅರ್ಥ ಗುರು? 5 ದಿನ. ಆ ಗೌರ್ಮೆಂಟ್ಗೆ, ಉತ್ತರಾಖಂಡ್ ಗೌರ್ಮೆಂಟ್ಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅಲ್ಲ ಬಂದಿಲ್ಲಿ ವೆಯ್ಟ್ ಮಾಡೋರು ಏನು ಕೇಳಬೇಕು ಗುರು? ಇಲ್ಲಿ ಕಿತ್ತೋಗಿರೋ ವೇಸ್ಟ್ ಗೌರ್ಮೆಂಟ್ ಗುರು ನಿಜವಾಗ್ಲು. 2 ದಿನ ವೆಯ್ಟ್ ಮಾಡಿ ಇವ್ರು ಹೋಗ್ತಾಗೆ ಫಸ್ಟೇ ಇನ್ಫಾರ್ಮ್ ಮಾಡೋಕ್ಕೇನು ಗುರು? ನೆನ್ನೆ ಇನ್ಫಾರ್ಮ್ ಮಾಡಿದರೆ ನಮ್ಮ ಪಾಡಿಗೆ ನಾವು ಜಮ್ಮು ಕಾಶ್ಮೀರ್ಗೆ ಹೋಗ್ತಿದ್ವಿ. ಈ ನನ್ನ ಮಕ್ಕಳು ಮಾಡೋ ಕೆಲಸಕ್ಕೆ ಕಿತ್ತೋಗಿರೋ ಗೌರ್ಮೆಂಟು ಗುರು. ಈ ಮೆಸೇಜ್ ಸ್ಪ್ರೆಡ್ ಮಾಡಿ ಗುರು, ಹೇಳ್ತೀನಿ. ಏನು ಗೌರ್ಮೆಂಟ್ ನಡೆಸ್ತಿದ್ದಾರೋ ಗೊತ್ತಿಲ್ಲ ನಿಜ. ಇಷ್ಟು ವರ್ಸ್ಟ್ ಗೌರ್ಮೆಂಟ್ ನಾನು ಎಲ್ಲೂ ನೋಡಿಲ್ಲ. ಅಲ್ಲ 2 ದಿನ ವೇಸ್ಟ್ ಮಾಡಿಸಿದ್ದಾರೆ, ಎಷ್ಟು ವೆಯ್ಟ್ ಮಾಡಿದ್ದೀವಿ ಅಂತ ನಮಗೆ ಗೊತ್ತಿದೆ. ಮತ್ತೆ 3ನೇ ತಾರೀಕು, ಮತ್ತೆ 3 ದಿನ ಮುಂದಕ್ಕೆ ಹಾಕಿದ್ದಾರೆ ಗುರು, May 20ನೇ ತಾರೀಕು ತನಕ. ಏನು ತಿಂತಾರೋ ಹೊಟ್ಟೆ ಗೊತ್ತಿಲ್ಲ. ಸವಾರಿ 5 ರೂಪಾಯಿ ಹರಿದ್ವಾರ್ ಟು ಕೇದಾರ್ನಾಥ್, ಹರಿದ್ವಾರ್ ಟು ಕೇದಾರ್ನಾಥ್. 2 ದಿನದಿಂದ ರಿಜಿಸ್ಟ್ರೇಷನ್ಗೆ ವೆಯ್ಟ್ ಮಾಡ್ತಿದ್ದೀವಿ ಗುರು, ನಾಳೆ ಓಪನ್ ಅಂತೆ. ಅಯ್ಯೋ, ಬರ್ತೀರಾ ಹೋಗೋಣ ಕೇದಾರ್ನಾಥ್ಗೆ? ಉತ್ತರಾಖಂಡಲ್ಲಿ ಪಾಪ ನಾಯಿ ಪಾಡಾಗಿ ಲಾಸ್ಟ್ಗೆ ರಿಕ್ಷಾ ಮೇಲೆ ಕುತ್ಕೊಂಡು ರಿಕ್ಷಾ ಬಿಸ್ನೆಸ್ ಇಳ್ತಿದ್ದ ನಮ್ಮ ಹುಡುಗ. ಏನು ಗುರು ರಿಕ್ಷಾ ಬಿಸ್ನೆಸ್ಸಾ? ಹೊಡಿ ಒಂದ್ಸತಿ ಬೆಲ್ಲ. ನಿನ್ನೆ ಬಂದ್ವಿ, ವೆಯ್ಟ್ ಮಾಡಿದ್ವಿ, ನಿನ್ನೆನೂ ಕ್ಲೋಸು, ಇವತ್ತು ಕ್ಲೋಸು. ಏನೋ ನಾಳೆ ಸಿಗುತ್ತಾ? ಥಮ್ಸಪ್ ಅಂತೆ, ನೋಡುವ ನಾಳೆ ನಮ್ಮ ಲಕ್ ಹೇಗಿದೆ ಅದೆಲ್ಲ ಗೊತ್ತಿಲ್ಲ ಗುರು. ಜಾಗ ಹೆಂಗೆ ನೋಡ್ ಸಾಯ್ತಾರ. ಜಾಗ ಹೆಂಗೆ ಇರಲಿ ಹೇಗೆ ಇರಲಿ ಅಲ್ಲಿಗೆ ಹೋಗಿ ಟ್ರೆಕ್ಕಿಂಗ್ ಮಾಡೇ ಮಾಡ್ತೀವಿ. ಕೇದಾರ್ನಾಥ್ನ ನಿಮಗೆ ತೋರಿಸ್ತೀವಿ, ನಾವು ಎಕ್ಸ್ಪೀರಿಯನ್ಸ್ ಮಾಡೇ ಮಾಡ್ತೀವಿ. ಏನು ಗುರು, ಒಂದು ಥಮ್ಸಪ್ ಹಾಕೊಳಂಗೆ ಒಂದು ಸ್ವಲ್ಪ ಎತ್ಕಡ. ಹಾಂ ನೋಡಿದ್ರು, ಈ ಸ್ಪಾಟಲ್ಲೇ ನಾಳೆ ಕೇದಾರ್ನಾಥ್ಗೆ ಆಫ್ಲೈನ್ ರಿಜಿಸ್ಟ್ರೇಷನ್ ಟಿಕೆಟ್ ಕೊಡೋದು. ಅದಕ್ಕೆ ಇವಾಗ ಜಸ್ಟ್ 4 ಪ್ಲೇಟ್ ಸೌತೆಕಾಯಿಗಳು ಖಾಲಿಯಾಗಿದ್ದಾವೆ ತಣ್ಣಗೆ. ಈ ಬಿಸಿಲಲ್ಲಿ ತಣ್ಣಗೆ ಒಳಗೊಳಗೆ ಒಂದೊಂದೇ ಒನ್ ಮೋರ್ ಅಂತ ಹೋಯ್ತಾನೆ ಇದೆ, ಚಟಪಟ ಅಂದ್ಕೊಂಡು. ಸ್ಟೇಟ್ ಯೂನ್ ಗುರು. 2 दिन बंद था ना, कल भी बंद था. पहले आते तो आता, हम भी कल आया था, कल आ गया. ರಾತ್ರಿ 8 ಗಂಟೆ ಆಯ್ತಿದೆ ಗುರು. ನಾಳೆ ಬೆಳಗ್ಗೆ ಅಲ್ಲೇನು ನೀವು ಸೆಟಪ್ ನೋಡ್ತಿದ್ದೀರಾ, ಅಲ್ಲಿ ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ ಆಫ್ಲೈನ್ ರಿಜಿಸ್ಟ್ರೇಷನ್ನು. ಸೊ ಇನ್ನು ಆಲ್ಮೋಸ್ಟ್ ಎಷ್ಟು ಅವರ್ ಇದೆ? 11 ಅವರ್ ಇದೆ ಗುರು. ಸೊ ಇಲ್ಲಿ ನಮಗೆ ಈ ಜಾಗದಲ್ಲಿ ಈ ಟೀಮ್ ಅವ್ರ ಆಂಟಿ ಒಬ್ರು ಇದ್ದಾರೆ ಗುರು, ಅವರು ಇಲ್ಲಿ ಮಲ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಗುರು. ತುಂಬ ಉಪಕಾರ ಆಯಿತು. ಸೊ ನೈಟು ಈ ಸೆಟಪ್ಪಲ್ಲಿ ನಾವು ರೆಸ್ಟ್ ತಗೊಂಡು ಬೆಳಗ್ಗೆ ಒಂದು 4 ಗಂಟೆ ಅಥವಾ 5 ಗಂಟೆಗೆ ಅಲ್ಲಿ ಹೋಯ್ತೀವಿ ಗುರು. ಯಾಕಂದರೆ ತುಂಬ ಜನ ಗುರು, ಭರ್ಜರಿ ಜನ, ಒಳ್ಳೆ ಕುರಿ ಮಂದಿ ತುಂಬ್ಕೊಂಡಿರ್ತಾರೆ. ಸೊ ಫಸ್ಟ್ ಹೋಗ್ಬಿಟ್ಟು ಅಲ್ಲೇ ಆಫ್ಲೈನ್ ರಿಜಿಸ್ಟ್ರೇಷನ್ ತೊಗೊಂಡ್ಬಿಟ್ರೆ ಒಂದು ಕೆಲಸ ಆಗ್ಬಿಡುತ್ತೆ. ಮತ್ತು ಬೆಳಗ್ಗೆ ಇಲ್ಲಿ ಎಷ್ಟೊತ್ತು ಬಿಡೋದು? 7:30ಗೆ ನಮಗೆ ಆಫ್ಲೈನ್ ರಿಜಿಸ್ಟ್ರೇಷನ್ ಆದರೆ ಒಂದು 8 ಗಂಟೆ ಬಸ್ ಇಟ್ಕೊಂಡು ನೆಕ್ಸ್ಟು ಜರ್ನಿ ಕಂಟಿನ್ಯೂ ಮಾಡೋದು. ಫಸ್ಟ್ ಆಫ್ಲೈನ್ ರಿಜಿಸ್ಟ್ರೇಷನ್ ಸಿಗಲಿ ನೋಡಿ, ಇವರೇ ನಮಗೆ ಇಲ್ಲಿ ಮಲ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿರೋದು. 2 ದಿನ ವೆಯ್ಟ್ ಮಾಡಿ ಯಾವಾಗ ರಿಜಿಸ್ಟ್ರೇಷನ್ನು ಮತ್ತೆ ಪೋಸ್ಟ್ಪೋನ್ ಆಗಿದೆ May 20ನೇ ತಾರೀಕಿಗೆ ಅಂತ ಗೊತ್ತಾದಾಗ ಇವಾಗ ಹರಿದ್ವಾರ್ನ ಖಾಲಿ ಮಾಡಿ ರಿಷಿಕೇಶ್ಗೆ ಬಂದಿದ್ದೀವಿ. ಯಾಕೆ ಗುರು ರಿಷಿಕೇಶ್ಗೆ ಬಂದಿದ್ದೀವಿ ಅಂದರೆ ನೆಕ್ಸ್ಟ್ ಪ್ಲ್ಯಾನ್ ನೋಡೋಣ ಗುರು.
2 ದಿನದಿಂದ ಕೇದಾರ್ನಾಥ್ಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತ ಹರಿದ್ವಾರಲ್ಲೇ ಸ್ಟಕ್ ಆಗಿದ್ವಿ. ವೆಯ್ಟ್ ಮಾಡಿ ಇವಾಗ ಯಾವಾಗ 2 ದಿನ ಇನ್ನೂ ಎಕ್ಸ್ಟ್ರಾ ಕಾಯ್ಬೇಕಂತ ಗೊತ್ತಾಯ್ತು. ಇನ್ನು ಪೇಷನ್ಸ್ ಇಲ್ಲ ಗುರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡಿರೋ ಬದಲು ಈಗ ರಿಷಿಕೇಶ್ ಬಂದು ಮುಂದೆ ಯಾವುದಾದ್ರೂ ಒಂದು ಅಡ್ವೆಂಚರ್ ಮಾಡೋಣ ಅಂತ ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ಸೊ ಆದ್ದರಿಂದ ಸಮಯ 10:15 10:15 ಆಗಿದೆ ನೈಟು. ಕಳ್ಸ್ಕೊಳ್ಳೋಣ ಇಲ್ಲಿಂದ.